ನಾವು ನಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವತ್ತ ಪ್ರಯತ್ನ ಪ್ರತಿನಿತ್ಯ ನಡೀತಾ ಇರುತ್ತೆ. ಹಾಗಿದ್ರೆ ಈಗ ನಾನು ಅಂದರೆ ಏನು? ಯಾರು ನಾನು? ಈಗಿಲ್ಲಿ ನೀವಿರೋರೆಲ್ಲರೂ ಕೂಡ ಧ್ಯಾನ ಬಂಧುಗಳೇ ಆಗಿರೋದ್ರಿಂದ ನೀವು ಈ ದೇಹ, ಹೆಸರು, ಸಂಬಂಧ ಇವುಗಳ ಜಂಜಾಟದಲ್ಲಂತೂ ಇಲ್ಲ ಅನ್ನುವಷ್ಟು ನಾನು ಕಲ್ಪಿಸ್ಕೊಳ್ತೇನೆ. ಆದರೆ ನಾನು ಅಂದರೆ ಆತ್ಮ ಅನ್ನುವಂಥ ಮಾತು ಬರುತ್ತೆ. ಹಾಗಿದ್ರೆ ನಾನು ಅಂದರೆ ಆತ್ಮ ಅನ್ನುವಂಥದ್ದನ್ನು ಅರಿತುಕೊಳ್ಳೋದು ಅಷ್ಟು ಸುಲಭನಾ? ನನಗೀಗ ನಾನು ಅಂದರೆ ನಾನು ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಆತ್ಮ ನಾನು ಅಂತ ಹೇಳೋದೇನೋ ಸುಲಭ. ಹಾಗಿದ್ರೆ ಆ ಆತ್ಮಸ್ವರೂಪಿಯಾದ ನನ್ನನ್ನು ನಾನು ಕಂಡುಕೊಳ್ಳೋದು ಹೇಗೆ? ಆತ್ಮಸ್ವರೂಪಿಯಾದದ್ದು ನಾನು ಅಂದರೆ ಈ ಆತ್ಮಸ್ವರೂಪಿ ಅಂತ ಹೇಳೋದೇನೋ ಸುಲಭ. ಆದರೆ ಆತ್ಮಸ್ವರೂಪಿ ನಾನು ಅನ್ನೋದನ್ನು ಕಾಣಲಿಕ್ಕೆ ಇಲ್ಲೊಂದಿಷ್ಟು ಬಾಧಕ ಭಾವಗಳು ಇರುತ್ತೆ. ಆಯುರ್ವೇದ ಹಾಗೂ ಯೋಗ ಪದ್ಧತಿಯಲ್ಲಿ ಪಂಚಕೋಶಗಳು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಶಂಕರಾಚಾರ್ಯರು ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಪುರಾಣ ಕಾಲದಲ್ಲಿಯೂ ಇದರ ಬಗ್ಗೆ ಉಲ್ಲೇಖಗಳಿವೆ. ಈ ಪಂಚಕೋಶಗಳನ್ನು ಶಂಕರಾಚಾರ್ಯರು ಹೇಳುವಾಗ ಹೇಳ್ತಾರೆ, ನಾನು ನನ್ನನ್ನು ಕಂಡುಕೊಳ್ಳುವಲ್ಲಿ ಇರುವಂತಹ ಗೋಡೆಗಳು ಇವು ಅಂತ. ನನ್ನ ಅಸ್ತಿತ್ವದಲ್ಲಿ ನಾನು ಅಂತ ಅಂದಾಗ ಈ ಕೇವಲ ಈ ನನ್ನ ದೇಹ ಅಲ್ಲ, ಅಥವಾ ನಾನು ಅಂತ ಬಂದಾಗ ಈ ಕೇವಲ ನನ್ನ ಮನಸ್ಸಿನ ಭಾವನೆಗಳಲ್ಲ, ನನ್ನ ಹೆಸರು, ನನ್ನ ಆಸ್ತಿ ಪಾಸ್ತಿ, ಸಂಬಂಧ, ನನ್ನ ಎಜುಕೇಷನ್ ಇದ್ಯಾವುದು ಅಲ್ಲ ಅನ್ನೋದು ಗೊತ್ತು. ಆದರೆ ಅದೆಲ್ಲಕ್ಕೂ ಮೀರಿದ ನಾನು ಹಾಗಿದ್ರೆ ಏನು? ಅದನ್ನು ಕಂಡುಕೊಳ್ಳೋದು ಹೇಗೆ? ಯಾವ ರೀತಿಯಲ್ಲಿ ಅದನ್ನ ಅರ್ಥಕೊಳ್ಬಹುದು? ಇದರತ್ತ ನಮಗೆ ಮಾರ್ಗದರ್ಶನ ನೀಡುವವರೇ, ಒಂದು ಮಾರ್ಗದರ್ಶಕರ ಸ್ಥಾನದಲ್ಲಿ ನಿಲ್ಲುವವರೇ ಆ ಎಲ್ಲ ಸುಪ್ರೀಂ ಸೋಲ್ಗಳು ಅಂತ ಹೇಳುವಂಥದ್ದು. ಯಾರ್ಯಾರು ನಮ್ಮ ಗುರುವಿನ ರೂಪದಲ್ಲಿ, ಮಾರ್ಗದರ್ಶಕರ ರೂಪದಲ್ಲಿ, ಮಾಸ್ಟರ್ಸ್ಗಳ ರೂಪದಲ್ಲಿ ನಮ್ಮ ಜೊತೆಯಲ್ಲಿ ನಿಂತು ನಮಗೆ ಈ ದಾರಿಯನ್ನು ತೋರಿಸ್ತಾರಲ್ವ, ಆ ದಾರಿ ಎಲ್ಲಿಗೆ ಹೋಗಬೇಕು? ನಮ್ಮ ಅಸ್ತಿತ್ವವನ್ನು ನಾವು ಕಂಡುಕೊಳ್ಳುವಲ್ಲಿ. ಈ ಪಂಚಕೋಶಗಳು ಅಂತಂದಾಗ ಏನು? ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ ನಾನು, ಹಾಗೆ ಪ್ರವೃತ್ತಿಯಲ್ಲಿ ನಾನು ಕೃಷಿಯನ್ನು ಮಾಡ್ತೇನೆ, ಗೋ ಸಾಕಾಣಿಕೆಯನ್ನು ಮಾಡ್ತೇನೆ. ಹಾಗಿದ್ರೆ ಇದೆಲ್ಲವೂ ಕೂಡ ನನ್ನ ವೃತ್ತಿಯನ್ನು ಇನ್ನಷ್ಟು ಗಾಢಗೊಳಿಸುವಲ್ಲಿ ಅಥವಾ ನನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವಲ್ಲಿ ಹೇಗೆ ಸಹಾಯ ಮಾಡುತ್ತೆ? ಈಗ ಒಬ್ಬ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯ ಆದ ನಾನು ನನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವಲ್ಲಿ ಈ ಕೃಷಿ ಹೇಗೆ ಸಹಾಯ ಮಾಡುತ್ತೆ? ಈ ಸಹಜ ಕೃಷಿ ಹೇಗೆ ಸಹಾಯ ಮಾಡುತ್ತೆ? ನಮ್ಮ ಮನೆಯಲ್ಲಿ 120ಕ್ಕೂ ಹೆಚ್ಚಿನ ಗೋಮಾತೆಯರಿದ್ದಾರೆ. ಎಲ್ಲವೂ ದೇಸಿ ಗೋಮಾತೆಯರು. ಹಾಗಾದರೆ ಈ ಗೋವುಗಳ ಸಾಕಾಣಿಕೆ, ಗೋ ಪಾಲನೆ ಅನ್ನುವಂಥದ್ದು ನನಗೆ ನನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವಲ್ಲಿ ಹೇಗೆ ಸಹಾಯ ಮಾಡುತ್ತೆ? ಈ ಕೃಷಿ, ಗೋಪಾಲನೆ, ಪ್ರಕೃತಿ ಮಾತೆಯ ಸೇವೆ, ಪ್ರಕೃತಿಯ ಜೊತೆಯಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳುವಂಥದ್ದು ನಮ್ಮ ಅಸ್ತಿತ್ವದತ್ತ ನಮ್ಮನ್ನು ಕೊಂಡೊಯ್ಯುವಲ್ಲಿ ಸಹಾಯ ಮಾಡುತ್ತೆ. ಯಾಕೆ ಅಂತ ಈಗ ಮುಂದೆ ಗೊತ್ತಾಗತ್ತೆ. ಪಂಚಕೋಶ ಅಂತ ಬಂದಾಗ ಈ ನಿಮ್ಮ ದೇಹ ಮೊಟ್ಟ ಮೊದಲನೆಯ ಔಟರ್ ಮೋಸ್ಟ್ ಲೇಯರ್ ಅಂತ ನಾವು ಹೇಳಿದರೆ ಅದು ಅನ್ನಮಯ ಕೋಶ. ನಾವೇನು ಆಹಾರವನ್ನು ಸೇವನೆ ಮಾಡ್ತೇವೆ ಆ ಆಹಾರದಿಂದ ಬೆಳೀತಾ ಇರೋದು ಈ ನನ್ನ ದೇಹ. ಈ ನನ್ನ ದೇಹ ಮತ್ತು ನನ್ನ ಆತ್ಮ ಇದರ ಮಧ್ಯೆ ಏನು ಅಂತರ ಇದೆ? ಯಾವ ಯಾವ ಬ್ಲಾಕೇಜಸ್ಗಳಿದೆ? ಎಲ್ಲೆಲ್ಲಿ ನಮಗೆ ಈ ಪರದೆಗಳಿದ್ದಾವೆ ಅನ್ನೋದನ್ನು ನೋಡ್ತಾ ಹೋದಾಗ ಈ ದೇಹದ ಒಳಗೆ ಇರುವಂಥದ್ದು ಪ್ರಾಣ ಚೈತನ್ಯ. ಎಲ್ಲಿಯ ತನಕ ಪ್ರಾಣ ಚೈತನ್ಯ ಈ ದೇಹದಲ್ಲಿದೆ ಅಲ್ಲಿಯ ತನಕ ನಾನಿದ್ದೇನೆ. ಯಾವಾಗ ಪ್ರಾಣ ಚೈತನ್ಯ ನನ್ನನ್ನು ಬಿಟ್ಟು ಹೋಯ್ತೋ ಆಗ ಈ ದೇಹ ಕೂಡ ಪಂಚಮಹಾಭೂತಗಳಲ್ಲಿ ಲೀನವಾಗುವಂಥದ್ದು. ಸೊ ಆ ಪ್ರಾಣ ಚೈತನ್ಯವನ್ನು ಪ್ರಾಣಮಯ ಕೋಶ ಅಂತ ಹೇಳ್ತೇವೆ. ಹಾಗೆ ಅದರ ಒಳಗೆ ಇನ್ನೊಂದು ಇದೆ, ಭಾವನೆಗಳು, ಭಾವನಾತ್ಮಕವಾದ ನನ್ನ ಅಸ್ತಿತ್ವ, ಮನೋಮಯ ಕೋಶ, ಮನಸ್ಸು. ನನ್ನ ಭಾವನೆಗಳು ಅಂತ ಬಂದಾಗ ಅಲ್ಲಿ ಸಂತೋಷ, ದುಃಖ, ಕಿರಿತನ, ಅಹಂಕಾರ, ಸ್ವಾಭಿಮಾನ, ಪ್ರೀತಿ, ಕರುಣೆ, ಸಹನೆ, ತಾಳ್ಮೆ, ದ್ವೇಷ, ಕೋಪ, ಮಾತ್ಸರ್ಯ, ಅಸೂಯೆ, ಕೀಳರಿಮೆ, ಎಷ್ಟೊಂದು ರೀತಿಯ ಒಂದು ಆಯಾಮಗಳು ಈ ಮನಸ್ಸಿನ ಭಾವನೆಗಳಿಗೆ. ಅದನ್ನು ನಾವು ಮನೋಮಯ ಕೋಶ ಅಂತ ಹೇಳ್ತೀವಿ. ಇನ್ನಷ್ಟು ಆಳಕ್ಕೆ ಇಳಿದಾಗ ಜ್ಞಾನಮಯ ಕೋಶ. ಆ ಜ್ಞಾನ ಅನ್ನುವಂಥದ್ದೇನು? ಈ ಬದುಕು, ಈ ಅಸ್ತಿತ್ವ, ನಾನು, ನನ್ನ ಆತ್ಮ ಇವುಗಳ ಬಗ್ಗೆ ಇರುವಂತಹ ಒಂದು ಆತ್ಮಜ್ಞಾನದ ಹತ್ತಿರ ಇರುವಂತಹ ಜ್ಞಾನ ಏನಿದೆ, ಈ ಜ್ಞಾನಮಯ ಕೋಶ ನಮ್ಮೆಲ್ಲರಲ್ಲೂ ಇದೆ. ಅಂದರೆ ಇದನ್ನು ನಾವು ಕಂಡುಕೊಳ್ಳೋದು ಧ್ಯಾನಾವಸ್ಥೆಯಿಂದ ಅಥವಾ ಗುರು ಹಿರಿಯರ ಮಾರ್ಗದರ್ಶನದಿಂದ ನಾವಿದನ್ನು ಕಂಡುಕೊಳ್ಳೋದು, ಹೊಸದನ್ನು ಹುಟ್ಟಿಸೋದಲ್ಲ. ಈಗಾಗಲೇ ಇದೆ.
ಎಲ್ಲರಲ್ಲಿ ಜ್ಞಾನಮಯ ಕೋಶ, ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯನ ತನಕ ಪ್ರತಿಯೊಬ್ಬರಲ್ಲಿ ಅದು ಇದೆ. ಅದನ್ನು ಕಂಡುಕೊಳ್ಳಲಿಕ್ಕೆ ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಮಾರ್ಗಗಳ ಸಹಾಯ ನಮಗೆ ಬೇಕಾಗಿರುತ್ತೆ. ಇನ್ನು ಅದರ ಒಳಗೆ ಇನ್ನೊಂದು ಬರುತ್ತೆ, ಆನಂದಮಯ ಕೋಶ. ಈ ಆನಂದಮಯದ ಕೋಶವನ್ನು ದಾಟಿ ಒಳಗಿರುವಂಥದ್ದು ಆತ್ಮ. ಈ ನಾನು, ಈ ನನ್ನ ದೇಹ ಮತ್ತು ನನ್ನ ಆತ್ಮ, ಇದರ ಮಧ್ಯೆ ಬರುವಂಥದ್ದು ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಇದು ಹೇಗೆ ಅಂತಂದರೆ, ಒಂದು ಪ್ರಕೃತಿಯಲ್ಲಿ ಅಥವಾ ಒಂದು ದೊಡ್ಡ ನೀರಿನ ಆಗರ ಅಂತ ನಾವು ತಗೊಂಡಾಗ, ಆ ನೀರಿನ ಆಗರದಿಂದ ತೆಗೆದಂತಹ ಒಂದೊಂದು ಲೋಟ ನೀರು ನಾವು. ಭಗವಂತನ ಒಂದು ಸುಪ್ರೀಂ ಸೋಲ್, ಒಂದು ಎನರ್ಜಿ ಅಂತ, ಸುಪ್ರೀಂ ಎನರ್ಜಿ ಅಂತ ನಾವು ತಗೊಂಡಾಗ ಅಲ್ಲಿಂದ ಬೇರೆ ಬೇರೆ ಲೋಟಗಳಲ್ಲಿ, ತಟ್ಟೆಗಳಲ್ಲಿ, ಬಾಟ್ಲೆಗಳಲ್ಲಿ, ಪಾತ್ರೆಗಳಲ್ಲಿ ಎತ್ತಿಟ್ಟಾಗ ಹೇಗೆ ಅವರವರ ಆಕಾರ ಬೇರೆ, ಗಾತ್ರ ಬೇರೆ, ಬಣ್ಣ ಬೇರೆ, ರೂಪುರೇಷೆಗಳು ಬೇರೆ ಅನಿಸುತ್ತೋ, ಬಟ್ ಒಳಗಡೆ ಇರುವ ನೀರು ಸೇಮ್ ಅದೇ ನೀರಾಗಿರುತ್ತೋ, ಹಾಗೆ ನಿಮ್ಮಲ್ಲಿ ನಮ್ಮ ದೇಹ ಬೇರೆ ಬೇರೆ, ನಮ್ಮ ಜಾತಿ ಬೇರೆ ಬೇರೆ, ನಮ್ಮ ಲಿಂಗಗಳು ಬೇರೆ ಬೇರೆ, ಅಥವಾ ನಮ್ಮ ಮನೋಧರ್ಮಗಳು ಬೇರೆ ಬೇರೆ ಅಂತ ಅನ್ನಿಸ್ಬೋದು, ನಮ್ಮಲ್ಲಿನ ಪ್ರಾಣಚೈತನ್ಯದ ಹರಿವು ಬೇರೆ ಬೇರೆ ರೀತಿಯಲ್ಲಿ ಅಂತ ಅನ್ನಿಸ್ಬೋದು. ಆದರೆ ಒಳಗಿರುವ ಆತ್ಮ ಚೈತನ್ಯ ಸ್ವರೂಪ ಒಂದೇ ಆಗಿರುತ್ತೆ. ಎಲ್ಲಿಯ ತನಕ ಎಲ್ಲ ಕೋಶಗಳನ್ನು ಅದು ಹೊತ್ಕೊಂಡಿರುತ್ತೋ ಅಲ್ಲಿಯ ತನಕ ಮಾತ್ರ ಭಿನ್ನತೆ. ಯಾವಾಗ ಈ ಕೋಶಗಳನ್ನೆಲ್ಲ ಅರಿತುಕೊಂಡು ಒಂದೊಂದಾಗಿ ಆ ಕೋಶದ ಒಳಕ್ಕಿಳಿದು ನಾವು ನಮ್ಮನ್ನು ಅರ್ಥಕೊಳ್ತಾ ಬರ್ತೇವೋ, ಆಗ ನಾವೆಲ್ಲರೂ ಒಂದೇ, ನಾನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅನ್ನುವಂಥ ಸತ್ಯ ನಮಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ಈ ದೇಹದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಎಷ್ಟೊಂದು ಜನ ಕ್ಲಿನಿಕಲ್ಲಿ ಬಂದಾಗ, ಔಷಧಿಗಾಗಿ ಬರುವಾಗ, ನನಗೆಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ, ಆದರೂ ನನಗೆ ಹುಷಾರಿಲ್ಲ, ಏನಾಗಿದೆ? ಈ ಕೆಲವೊಮ್ಮೆ ಹೇಳ್ತಾರೆ ನೋಡಿ, ಈಗ ಆಯುರ್ವೇದ ಶಾಸ್ತ್ರದ ರೆಫರೆನ್ಸ್ ಹೇಳೋದಾದರೆ, ರಸೇ ರೌಕ್ಷ್ಯಂ ಶ್ರಮಃ ಶೋಷೋ ಗ್ಲಾನಿ ಶಬ್ದ ಅಸಹಿಷ್ಣುತ ಅಂತ ಒಂದು ಶ್ಲೋಕ ಬರುತ್ತೆ. ಅಂದರೆ ಯಾವಾಗ ನಮ್ಮ ದೇಹದಲ್ಲಿ ರಸಧಾತುವಿನ ಕ್ಷಯ ಆಗತ್ತೋ ಆಗ ರಸೇ ರೌಕ್ಷ್ಯಂ ಅಂತಂದರೆ ರೂಕ್ಷತೆ, ಡ್ರೈನೆಸ್ ಹೆಚ್ಚಾಗುವಂಥದ್ದು, ಶ್ರಮಃ ಆಯಾಸ ಹೆಚ್ಚಾಗುವಂಥದ್ದು, ಗ್ಲಾನಿ ಅಂದರೆ ಮುಖದ ಕಳೆ ಕಳೆದುಕೊಳ್ಳುವಂಥದ್ದು. ಯಾರು ನೋಡಿದ್ರು ಯಾಕೆ ಹಿಂಗಾಗಿದೆಯಾ, ಯಾಕೋ ಒಂಥರ ಕಾಣಿಸ್ತಿದೆಯಲ್ಲ, ಡಲ್ಲಾಗಿ ಕಾಣಿಸ್ತಿದೆಯಲ್ಲ ಅಂತ. ಶಬ್ದ ಅಸಹಿಷ್ಣುತ, ಜೋರಾದ ಶಬ್ದ ಕೇಳೋಕ್ಕಾಗ್ತಿಲ್ಲ, ಹೊರಗಡೆ ಕ್ರೌಡಿಗೆ ಹೋಗ್ಬೇಕಂತ ಅನ್ನಿಸ್ತಿಲ್ಲ, ಕಾರ್ಯಕ್ರಮಗಳಿಗೆ ಫಂಕ್ಷನ್ಸ್ ಹೊರಗೆ ಹೋದರೆ ಎಷ್ಟೊತ್ತಿಗೆ ವಾಪಸ್ ಮನೆ ಬಂದುಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ. ಈ ಎಲ್ಲ ಲಕ್ಷಣಗಳನ್ನು ನೋಡಿದಾಗ ಡಾಕ್ಟ್ರ್ ಹತ್ರ ಹೋದರೆ ಎಲ್ಲ ಟೆಸ್ಟ್ಗಳನ್ನು ಮಾಡ್ತಾರೆ, ಬ್ಲಡ್ ಟೆಸ್ಟು, ಇನ್ನೊಂದು ಮತ್ತೊಂದು, ಎಲ್ಲ ನಾರ್ಮಲ್ ಬರುತ್ತೆ, ಎಲ್ಲ ನಾರ್ಮಲ್ ಇದೆ. ಆದರೆ ನನಗೇನೋ ಸಂಕಟ ಆಗ್ತಿದೆ, ನನಗೇನೋ ಕಷ್ಟ ಆಗ್ತಾಯಿದೆ, ನಾನು ಮೊದಲು ಹಾಗಿಲ್ಲ ಅಂತ ನಮಗೆ ಅರಿವಾಗ್ತಿರುತ್ತೆ. ಆದರೆ ಅದು ರಿಪೋರ್ಟ್ಸ್ಗಳಲ್ಲಾಗಲಿ ಅಥವಾ ಬೇರೆಯವರಿಗೆ ಅದನ್ನ ಅರ್ಥ ಮಾಡಿಸೋದ್ರಲ್ಲಿ ನಾವು ವಿಫಲರಾಗ್ತಾ ಇರ್ತೇವೆ. ಆಗ ನಾನು ಅದೇ ಹೇಳೋದು, ಎಷ್ಟೊಂದು ನನ್ನಲ್ಲಿ ಬರುವಂಥ ಕ್ಲಿನಿಕ್ಕಿಗೆ ಬರುವಂಥ ರೋಗಿಗಳಲ್ಲಿ ಹೇಳ್ತೇನೆ, ನಿಮಗೀಗ ಸದ್ಯಕ್ಕೆ ಏನು ಅನ್ನಿಸ್ತಾ ಇದೆ, ಇದು ಎಲ್ಲ ಸಮಸ್ಯೆಗಳು ಕೇವಲ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ ಅಂತ ಅಂದ್ಕೋಬೇಡಿ. ದೇಹದಲ್ಲಿರುವಂತಹ ವಾತ, ಪಿತ್ತ, ಕಫದೋಷಗಳು, ಸಪ್ತಧಾತುಗಳು, ಪಂಚಮಹಾಭೂತಗಳು, ಇವುಗಳೆಲ್ಲದ ಕಾಂಬಿನೇಷನಿಂದ ಒಂದಿಷ್ಟು ಕ್ರಿಯೆಗಳು ನಡೀತಾ ಇರುತ್ತೆ ನಮ್ಮಲ್ಲಿ. ನಮ್ಮೆಲ್ಲ ಚಯಾಪಚಯ ಕ್ರಿಯೆಗಳ ವ್ಯತ್ಯಾಸ ಕೇವಲ ನೀವು ತಿನ್ನೋ ಆಹಾರದಿಂದ ಮಾತ್ರ ಆಗಲ್ಲ. ಯಾಕಂದರೆ ನನ್ನ ಅಸ್ತಿತ್ವ ಅಂತ ಬಂದಾಗ ಅಲ್ಲಿ ಕೇವಲ ಈ ದೇಹ ಅಷ್ಟೇ ಅಲ್ಲ, ಈ ಅನ್ನಮಯ ಕೋಶ ಅಷ್ಟೇ ಅಲ್ಲ, ನನ್ನ ಪ್ರಾಣ ಚೈತನ್ಯದಲ್ಲಿ ವೇರಿಯೇಷನ್ಸ್ ಆದಾಗಲೂ ಪ್ರಾಣ ಚೈತನ್ಯದಲ್ಲಿ ಬರುವಂತಹ ವ್ಯತ್ಯಾಸಗಳು ಕೂಡ ನನ್ನ ದೇಹದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ನನ್ನ ಮನಸ್ಸಿನ ಭಾವನೆಗಳಲ್ಲಿ ಆಗುವಂತಹ ವ್ಯತಿರಿಕ್ತ ವಿಷಯಗಳು, ನನ್ನ ಭಾವನೆಗಳಲ್ಲಿ ಆಗುವಂತಹ ಈ ನೋವು, ಅವಮಾನ, ಸೋಲು, ಕೀಳರಿಮೆ ಅಥವಾ ಅಸೂಯೆ, ಹೊಟ್ಟೆ ಕಿಚ್ಚು, ಈ ಎಲ್ಲ ವಿಷಯಗಳು, ದ್ವೇಷ, ಅಹಂಕಾರ, ಈ ಭಾವನೆಗಳು ಕೂಡ ನಿಮ್ಮ ದೇಹದ ಮೇಲೆ ಕೆಲವೊಂದಿಷ್ಟು ಲಕ್ಷಣಗಳನ್ನು ತರುವಲ್ಲಿ ಕಾರಣೀಕರ್ತರಾಗಿರ್ತಾರೆ. ಅಷ್ಟೇ ಅಲ್ಲದೆ ಜ್ಞಾನಮಯ ಕೋಶಕ್ಕೆ ಪುಷ್ಟಿಯೇ ಇಲ್ಲದೆ ಜ್ಞಾನಮಯ ಕೋಶ ಸೊರಗ್ತಾ ಇದ್ದಾಗ ಕೂಡ ನಿಮ್ಮ ದೇಹದಲ್ಲಿ ಆ ಲಕ್ಷಣಗಳು ಕಾಣಿಸುತ್ತೆ. ಇನ್ನು ಆನಂದಮಯ ಕೋಶವನ್ನಂತೂ ಎಲ್ಲಿ ಉಪಯೋಗಿಸಿದ್ರೆ ಖಾಲಿ ಆಗಿಬಿಡುತ್ತೋ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಬೀಗ ಹಾಕಿ ತಿಜೋರಿಯಲ್ಲಿ ಇಟ್ಬಿಟ್ಟಿರ್ತೀವಿ. ನಮ್ಮೆಲ್ಲರಲ್ಲಿ ಆನಂದಮಯ ಕೋಶ ಇದ್ರೂ ಅದನ್ನ ಬಳಸೋದಿಲ್ಲ. ಹೇಗೆ ಮದುವೆ ದಿನ ಮಾಡಿಸಿದಂಥ ಬಂಗಾರಗಳು, ಲಕ್ಷ ರೂಪಾಯಿಯ ಬಂಗಾರವನ್ನು ಸಾಲ ಮಾಡಿ ಹಾಕಿಟ್ಟು ಇಡೀ ಜೀವನ ಪೂರ್ತಿ ಅದು ತಿಜೋರಿಯಲ್ಲಿರಲಿಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಹೊರತಾಗಿ ಪ್ರತಿನಿತ್ಯ ಹಾಕಿ ನಾವು ಅದನ್ನ ಅನುಭವಿಸೋದಿಲ್ವೋ, ಅದೇ ಥರ ನಮ್ಮ ಆನಂದಮಯ ಕೋಶವನ್ನು ನಾವೇನು ಮಾಡಿಬಿಟ್ಟಿದ್ದೀವಿ, ನಮ್ಮೊಳಗೆ ಅದಿದ್ದರೂ ಉಪಯೋಗಿಸ್ತಾ ಇಲ್ಲ.
ಅದನ್ನು ಬೀಗ ಹಾಕಿ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀವಿ. ಸದಾ ಕೊರಗುವಿಕೆ, ಸದಾ ಕೋಪ, ಸದಾ ಬೇಸರ, ಕೀಳರಿಮೆ ಇಂತಹ ಯೋಚನೆಗಳನ್ನೇ ಪ್ರತಿನಿತ್ಯ ಉಪಯೋಗಿಸ್ತಾ ಇರ್ತೇವೆ ಹೊರತಾಗಿ ನಮ್ಮ ಆನಂದಮಯ ಕೋಶವನ್ನು ಉಪಯೋಗಿಸ್ತಾ ಇರಲ್ಲ. ಈ ಎಲ್ಲ ಕಾರಣಗಳು ಕೂಡ ನಿಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ನಿಮ್ಮ ಧಾತುಗಳಲ್ಲಿ ಚಯಾಪಚಯ ಕ್ರಿಯೆ ಹಾಗೂ ನೀವು ತಿಂದಂಥ ಆಹಾರ ನಿಮ್ಮ ದೇಹದ ಅಂಗಾಂಗವಾಗಿ ನಿಮಗೆ ಆರೋಗ್ಯವಾಗಿ ಸಿಗದೇ ಇರಲಿಕ್ಕೆ ಕಾರಣ ಆಗುತ್ತೆ. ಎಷ್ಟೊಂದು ಬಾರಿ ನಮ್ಮ ರೋಗಿಗಳಲ್ಲಿ ನಾವು ನೋಡುವಾಗ ತಿಂಗಳ ಟೆಸ್ಟ್ ಮಾಡ್ತಾರೆ, ಪದೇ ಹೃದಯ ತಪಾಸಣೆ ಮಾಡಿಸ್ಕೊಂಡು ಬರ್ತಾರೆ. ನನಗೇನಾಗಲ್ಲ ತಾನೆ, ಏನೋ ಭಯ ಆತಂಕ ಒಳಗಡೆಯಿಂದ, ನನಗೇನೋ ರೋಗ ಬಂದಿದೆ ಅನ್ನಿಸ್ತಾ ಇದೆ, ನನಗೆ ತುಂಬ ಸಂಕಟ ಆಗ್ತಿದೆ. ಆದರೆ ರಿಪೋರ್ಟ್ಸ್ಗಳಲ್ಲಿ ಅದು ಗೊತ್ತಾಗ್ತಾ ಇಲ್ಲ, ಡಾಕ್ಟರ್ಸ್ಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ. ಮನೆಯವ್ರು ಹೇಳಿದರೆ ನನ್ನ ಗೋಳು ಮುಗಿಯೋದಿಲ್ಲ ಅಂತ ಅವರು ಕೇಳೋದು ಬಿಟ್ಬಿಟ್ಟಿದ್ದಾರೆ. ಆದರೆ ನನಗೆ ಹಿಂಸೆ ಆಗ್ತಾ ಇದೆ, ಯಾಕೆ ಅಂತ ಅಂದಾಗ ಅಲ್ಲಿ ಮುಖ್ಯವಾಗಿ ಗಮನಕ್ಕೆ ಬರುವಂಥದ್ದು ಈ ಎಲ್ಲ ನನ್ನ ಅಸ್ತಿತ್ವದ ವಿವಿಧ ಆಯಾಮದಲ್ಲಿ ಇರುವಂತಹ ತೊಂದರೆಗಳು. ಇನ್ನೂ ಸಿಂಪಲ್ ಆಗಿ ನಿಮಗೆ ಹೇಳಬೇಕಂತಂದರೆ, ಈಗ ನಿಮ್ಮೆಲ್ಲರ ಮನೆಯಲ್ಲಿ ಒಂದು ಫ್ಯಾನ್ ಇರಬಹುದು. ಈಗ ಫ್ಯಾನ್ ಅನ್ನೋವಂಥದ್ದು ಏನು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಹೊರಗಡೆಯ ಫ್ಯಾನಿನ ಒಂದು ಭಾವ ಅಸ್ತಿತ್ವ ಏನು ಕಾಣಿಸ್ತಾ ಇದೆ, ಇಲ್ಲಿ ಶೈಲಜಾ ಅವರ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥದ್ದು. ಈ ಫ್ಯಾನ್ ಹೊರಗಡೆಯಲ್ಲಿ ಏನು ಕಾಣ್ತಾ ಇದೆ ಅಲ್ವಾ, ಇದು ನಿಮ್ಮ ಅನ್ನಮಯ ಕೋಶ. ಈ ಒಂದು ಫ್ಯಾನ್ ಹೊರಗಡೆ ಕಾಣಿಸ್ತಿದೆ ಅಲ್ವಾ, ಇದು ಅನ್ನಮಯ ಕೋಶ. ಹೊರಗಿನ ಆಕಾರ, ಈ ಗಾತ್ರ, ಈ ರೂಪ ಅನ್ನಮಯ ಕೋಶ. ಆ ಫ್ಯಾನ್ ಹಾಗಿದ್ರೆ ಈಗ ಚಲಿಸ್ತಾ ಇಲ್ಲ. ಶೈಲಜಾ ಅವರ DPಯಲ್ಲಿ ಕಾಣಿಸ್ತಾ ಇರುವಂಥ ಈಗ ಫ್ಯಾನ್ ಇದು ಚಲಿಸ್ತಾ ಇಲ್ಲ. ಯಾಕೆ ಚಲಿಸ್ತಾ ಇಲ್ಲ? ಒಂದಿಷ್ಟು ಕಾರಣಗಳಿದ್ದಾವೆ. ಒಂದು, ಫ್ಯಾನ್ ಚಲಿಸ್ತಾ ಇಲ್ಲ ಅಂತಂದರೆ ವಿದ್ಯುತ್ ಶಕ್ತಿಯ ಅಭಾವ ಇರ್ಬೋದು. ಕರೆಂಟ್ ಇಲ್ಲದೇ ಇರುವಿಕೆ, ಅದು ಕೂಡ ಫ್ಯಾನ್ ತಿರುಗದೇ ಇರಲಿಕ್ಕೆ ಕಾರಣ. ಅಥವಾ ಫ್ಯಾನಿನ ಅಂಗಾಂಗದಲ್ಲೇ ತೊಂದರೆ ಇದ್ದಾಗ, ಆ ಡ್ಯಾಮೇಜ್ ಆಗದಿದ್ದರೆ, ಫ್ಯಾನ್ ಅನ್ನುವಂಥದ್ದು ಹಾಳಾಗಿದ್ದಿದ್ರೆ ಆ ಕಾರಣಕ್ಕೆ ಕೂಡ ಫ್ಯಾನ್ ಚಲಿಸ್ತಾ ಇರಲ್ಲ. ಅಥವಾ ಫ್ಯಾನ್ ಸರಿ ಇದೆ, ಕರೆಂಟ್ ಕೂಡ ಇದೆ, ಬಟ್ ಇವಾಗ ನನಗೆ ಅದನ್ನು ಉಪಯೋಗಿಸೋ ಮನಸ್ಸಿಲ್ಲ, ಆಗ ಕೂಡ ಫ್ಯಾನ್ ಚಲಿಸೋದಿಲ್ಲ. ಅಥವಾ ಫ್ಯಾನ್ನ ಅಂಗಾಂಗ ಸರಿಯಾಗೇ ಇದೆ, ಕರೆಂಟ್ ಕೂಡ ಇದೆ, ನನಗೆ ಮನಸ್ಸು ಕೂಡ ಇದೆ, ಆದರೆ ಇದು ಹೊಸ ಮನೆ, ಈ ಮನೆಯಲ್ಲಿ ಸ್ವಿಚ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಆ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಆ ಅಜ್ಞಾನದಿಂದ ಕೂಡ ಫ್ಯಾನ್ ಕೆಲಸ ಮಾಡ್ತಿರಲ್ಲ. ಯಾವಾಗ ಆ ಫ್ಯಾನಿನ ಹೊರ ಭಾಗ ಏನಿದೆ, ಕಣ್ಣಿಗೆ ಕಾಣುವ ಭಾಗ ಸಂಪೂರ್ಣ ಸರಿಯಾಗಿದ್ದಾಗ, ವಿದ್ಯುತ್ ಶಕ್ತಿಯ ಹರಿವು ಕೂಡ ಸರಿಯಾಗಿದ್ದಾಗ, ಮನಸ್ಸು ಕೂಡ ಫ್ಯಾನ್ ಆನ್ ಮಾಡಬೇಕು ಅನ್ನುವ ಮನಸ್ಸು ಕೂಡ ನಮಗೆ ಇದ್ದಾಗ, ಅದರ ಅಗತ್ಯ ಇದ್ದಾಗ, ಅದಕ್ಕೆ ಅಗತ್ಯಕ್ಕೆ ತಕ್ಕಂತಹ ಜ್ಞಾನ, ಸ್ವಿಚ್ ಎಲ್ಲಿದೆ, ಸ್ವಿಚ್ ಆನ್ ಮಾಡಿದ್ರೆ ಫ್ಯಾನ್ ವರ್ಕ್ ಆಗುತ್ತೆ ಅನ್ನುವಂತಹ ಜ್ಞಾನ ನನ್ನಲ್ಲಿದ್ದಾಗ ಅದು ವರ್ಕ್ ಆಗುತ್ತೆ, ತಂಪಾದ ಗಾಳಿ ಬರುತ್ತೆ, ಹಾಗೆ ನನಗೆ ಆನಂದವೂ ಸಿಗತ್ತೆ. ಆನಂದಮಯ ಕೋಶ ಅಲ್ಲಿಗೆ ಸ್ಟಿಮ್ಯುಲೇಟ್ ಆಗುತ್ತೆ. ಹೀಗೇನೆ ನಮ್ಮ ದೇಹದಲ್ಲಿ ಕೂಡ, ಈ ದೇಹವನ್ನು ಈಗ ಫ್ಯಾನ್ನ ಹೊರಭಾಗದ ಇದು ಅಂತ ನೋಡಿಕೊಂಡಾಗ ದೇಹ ಕೆಲಸ ಮಾಡ್ತಿಲ್ಲ, ದೇಹದಲ್ಲಿ ಏನೋ ವೇರಿಯೇಷನ್ ಬಂದಿದೆ, ಒಂಚೂರು ಫ್ಯಾಟಿ ಲಿವರ್ ಬಂತು, ಅಥವಾ ಏನೋ ಸುಸ್ತು ಬಂತು, ಅಥವಾ ಇನ್ನೇನೋ ಆಗ್ತಾ ಇದೆ, ನನಗೆ ಸಮಸ್ಯೆಗಳು ಬಂದಿದೆ ಅಂದಾಗ ಆ ದೇಹದಲ್ಲಿ ಬರ್ತಾ ಇರೋ ಎಲ್ಲ ಸಮಸ್ಯೆಗೆ ದೇಹದಲ್ಲೇ ಉತ್ತರ ಇರುತ್ತೆ ಅಂತ ಅಂದ್ಕೋಬೇಡಿ. ಹೇಗೆ ನಿಮ್ಮದು ಈಗ ಮನೆಗೆ, ಇಡೀ ಮನೆಗೆ ಕರೆಂಟ್ ಸಪ್ಲೈ ಹಾಳಾದಾಗ ನೀವು ಫ್ಯಾನ್ನ ತೊಗೊಂಡು ಬಂದು ಅಂಗಡಿಯವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಹೇಗಾಗತ್ತೆ? ಏನ್ರಿ ಸರ್, ನಿಮ್ಮ ಅಂಗಡಿಲಿ ಚೆನ್ನಾಗಿರೋ ಫ್ಯಾನ್ ಸಿಗುತ್ತೆ ಅಂತ ಕೊಟ್ರಿ, ತೊಗೊಬಂದರೆ ನೋಡಿ ಇದು ತಿರುಗ್ತಾನೆ ಇಲ್ಲ ಅಂತ ಆ ಟೆಕ್ನಿಷಿಯನನ್ನು ಕರೆಸಿದ್ರೆ ಟೆಕ್ನಿಷಿಯನ್ ಏನಂತಾರೆ? ಅಲ್ರಿ ಮೇಡಮ್, ನಿಮ್ಮ ಮನೆ ಕರೆಂಟೇ ಸರಿ ಇಲ್ಲ, ನೀವು ಯಾಕ್ರಿ ನನ್ನನ್ನು ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಿ ಅಂತ ಅಲ್ವಾ? ಯಾಕಂದರೆ ವಿದ್ಯುತ್ ಶಕ್ತಿಯ ಹರಿವು ಸರಿ ಇಲ್ಲ ಅಂತಂದರೆ ಫ್ಯಾನ್ ನೀವು ಎಷ್ಟು ಒಳ್ಳೆ ಕಂಪನಿ ತಂದರೂ ತಿರುಗೋದಿಲ್ಲ. ಅದು ತಿರುಗಲಿಕ್ಕೆ ವಿದ್ಯುತ್ ಶಕ್ತಿ ಬೇಕೇ ಬೇಕು. ಹಾಗೆ ನಮ್ಮ ಪ್ರಾಣ ಚೈತನ್ಯದ ಹರಿವಿನಲ್ಲೇ ವ್ಯತ್ಯಾಸ ಇದ್ದರೆ, ನಮ್ಮ ಪ್ರಾಣ ಚೈತನ್ಯದಲ್ಲಿ ಹರಿವೇ ಸರಿ ಇಲ್ಲದಿದ್ದರೆ ಯಾವಾಗ ಆಗತ್ತೆ? ಅದು ತಿರುಗೋದಿಲ್ಲ. ಹಾಗೆ ನನ್ನ ದೇಹ, ನನ್ನ ಪ್ರಾಣ ಚೈತನ್ಯದ ಚಲನೆ ಸರಿಯಾಗಿ ಇಲ್ಲದಿದ್ದರೆ, ಆ ಹರಿವು ಸರಿಯಾಗಿ ಇಲ್ಲದಿದ್ದರೆ ನನ್ನ ದೇಹದಲ್ಲಿ ಹಲವಾರು ರೀತಿಯ ತೊಂದರೆಗಳು ಬರುತ್ತೆ. ನೀವು ಒಳ್ಳೆಯ ಆಹಾರ ತಿಂದರೂ ಬರುತ್ತೆ, ಒಳ್ಳೆ ರೀತಿಯ ಜೀವನ ಶೈಲಿ ನಡೆಸ್ತಾ ಇದ್ರೂ ತೊಂದರೆಗಳು ಬರುತ್ತೆ. ಯಾಕೆ ಅಂತಂದರೆ ಪ್ರಾಣಶಕ್ತಿಯ ಹರಿವು ಸರಿ ಇಲ್ಲದೆ ಇದ್ದಾಗ. ಇನ್ನು ಪ್ರಾಣಶಕ್ತಿಯ ಹರಿವೇನೋ ಚೆನ್ನಾಗಿದೆ, ಆದರೆ ಮನಸ್ಸಿನ ಭಾವನೆಗಳಲ್ಲಿ ಬ್ಲಾಕೇಜಸ್ಗಳಿದ್ದಾಗ, ನನ್ನ ಪ್ರತಿದಿನದ ಭಾವನೆ ಕೇವಲ ದುಃಖ, ನೋವು, ಅಸಹನೆ, ಅಸಮಾಧಾನ, ಕೋಪ, ದ್ವೇಷ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಜಗಳ, ಇದರಲ್ಲೇ ನಾನು ಕಳೀತಾ ಇದ್ದದಿದ್ದರೆ ಅದು ಹೇಗೆ ಅಂತಂದರೆ, ಕರೆಂಟು ಇದೆ, ಫ್ಯಾನು ಚೆನ್ನಾಗಿದೆ, ಆದರೆ ಸ್ವಿಚ್ ಆನ್ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ. ಸೆಕೆ ಬಂದು ಬೆವರ್ತಿದ್ದೀನಿ, ಆದರೆ ಮನಸ್ಸಿಲ್ಲ ನನಗೆ ಸ್ವಿಚ್ ಆನ್ ಮಾಡೋಕ್ಕೆ. ಹಾಗೆ ನಮ್ಮ ದೇಹದಲ್ಲೂ ನಮ್ಮ ಮನಸ್ಸಿನ ಭಾವನೆಗಳು ಎಷ್ಟು ಶಕ್ತಿಶಾಲಿ ಅಂತಂದರೆ ನಮ್ಮ ಇಡೀ ದೇಹವನ್ನೇ ಅದು ನಿಶ್ಚಲಗೊಳಿಸ್ಬೋದು. ಅಥವಾ ನಮ್ಮ ದೇಹದ ಕೆಲವೊಂದು ಅಂಗಾಂಗಗಳು ವ್ಯತಿರಿಕ್ತ ಕೆಲಸ ಮಾಡೋ ಹಾಗೆ ಮಾಡ್ಬೋದು.
ದೇಹದಲ್ಲಿ ನಿಮ್ಮ ಅನುಮತಿ ಇಲ್ಲದೆ ಒಂದಿಷ್ಟು ಅಂಗಾಂಗ ಅಲುಗಾಡಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಕಂಪವಾತದಂತಹ ರೋಗಗಳಲ್ಲಿ, ಪಾರ್ಕಿನ್ಸನ್ಸಲ್ಲಿ ನೀವೇನು ನೋಡ್ತೀರಾ, ಅನ್ಕಂಟ್ರೋಲ್ಡ್ ಆಗಿ ನಿಮ್ಮ ದೇಹ ಚಲನೆಯನ್ನು ಕೊಡುತ್ತೆ. ಹಾಗೆ ಕೆಲವೊಂದು ಸತಿ ಸ್ಟಿಫ್ನೆಸ್ ಆದಾಗ ದೇಹ ಅಲುಗಾಡ್ಸೋಕ್ಕೆ ಆಗಲ್ಲ. ಏನೋ ಎತ್ತಕ್ಕೆ ಅಂತ ಬಗ್ಗಿರ್ತೀರಾ, ಹೇಳೋ ಅಷ್ಟೊತ್ತಿಗೆ ಎಲ್ಲೋ ಹಿಡ್ಕೊಂಡಿದೆ, ವಾತ ಹಿಡಿದಿದೆ ಅಂತಾರೆ, ಕಸು ಹಿಡಿದಿದೆ ಅಂತಾರೆ. ಏನದರ ಅರ್ಥ? ಎಲ್ಲೋ ಒಂದು ಕಡೆ ಏನೋ ಬ್ಲಾಕ್ ಆಗಿದೆ. ಏನು ಬ್ಲಾಕ್ ಆಗಿದೆ? ವಾತಪಿತ್ತ ಕಫದೋಷಗಳಲ್ಲಿ ಈ ವಾತದೋಷವನ್ನು ಇಲ್ಲೋ ಬ್ಲಾಕ್ ಆಯಿತು ಅಂತ ಹೇಳ್ತಾರೆ. ಈ ಬ್ಲಾಕ್ ಪ್ರತಿ ಸತಿ ನೀವು ತಿಂದಿರೋ ಆಹಾರ ಮಾತ್ರ ಕಾರಣ ಆಗಿರೋದಿಲ್ಲ, ನಿಮ್ಮ ಇಮೋಷನ್ಸ್ಗಳು, ನಿಮ್ಮ ಭಾವನೆಗಳು ಕೂಡ ಅದಕ್ಕೆ ಕಾರಣ. ಹಾಗೆ ಎಷ್ಟೊಂದು ಸತಿ ಭಾವನೆಗಳು, ನಾವು ತಕ್ಕ ಮಟ್ಟಿಗೆ ಭಾವನೆಗಳನ್ನು, ಪ್ರೀತಿ, ಸಹನೆ, ಸಮಾಧಾನ, ಧೈರ್ಯ, ಆತ್ಮವಿಶ್ವಾಸ ಇವುಗಳನ್ನು ಕೊಟ್ಕೊಂಡು ರೀಚಾರ್ಜ್ ಮಾಡ್ಕೊಳ್ತಾ ಇರ್ತೀವಿ. ಆದರೂ ಸಹ ಅಜ್ಞಾನ ಇದ್ದಾಗ, ಈಗ ಹೇಗೆ ನೀವೆಲ್ಲ ಒಮ್ಮೆ ನೆನಪು ಮಾಡ್ಕೊಳ್ಳಿ, ನಿಮ್ಮೆಲ್ಲರ ಕೈಗೆ ಮೊಟ್ಟ ಮೊದಲ ಬಾರಿಗೆ ಈ ಸ್ಮಾರ್ಟ್ಫೋನ್ ಸಿಕ್ಕಾಗ, ಮೊಟ್ಟ ಮೊದಲನೇ ಬಾರಿಗೆ ಈ ಝೂಮ್ ಮೀಟಿಂಗನ್ನು ನೀವು ಅಟೆಂಡ್ ಮಾಡಿದಾಗ ಏನೇನು ಅವಾಂತರಗಳಾಗಿತ್ತು. ಎಲ್ಲಿ ಆನ್ ಮಾಡಬೇಕು ಗೊತ್ತಾಗಲ್ಲ, ಏನು ಒತ್ತಬೇಕು ಅಂತ ಗೊತ್ತಾಗಲ್ಲ, ಕ್ಲಾಸ್ ಅಟೆಂಡ್ ಮಾಡಬೇಕು ಅನ್ನುವಂಥ ತುಂಬ ಆಸೆ. ಅಟೆಂಡ್ ಮಾಡಬೇಕು, ಧ್ಯಾನ ಕಲಿಬೇಕು, ಧ್ಯಾನ ಮಾಡಬೇಕು, ಇಂಥ ಎಲ್ಲ ಸಜ್ಜನ ಬಂಧುಗಳೊಟ್ಟಿಗೆ ನಾನು ಕಲಿತು ಒಂದಿಷ್ಟು ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋ ಅಗಾಧವಾದ ಆಸೆ. ಆದರೆ ಕೈ ಕೊಟ್ಟಿರೋ ಈ ಸ್ಮಾರ್ಟ್ಫೋನ್ ಅನ್ನೋದ್ರ ಬಗ್ಗೆ ಇರುವ ಅಜ್ಞಾನ, ಇದು ಹೇಗೆ ಬಳಸೋದು, ಎಲ್ಲಿ ಮುಟ್ಟಿದ್ರೆ ಏನಾಗುತ್ತೆ, ಎಲ್ಲಿ ಮುಟ್ಟಿದ್ರೆ ಮೈಕ್ ಆನ್ ಆಗುತ್ತೆ, ಎಲ್ಲಿ ಮುಟ್ಟಿದ್ರೆ ಆಫ್ ಆಗುತ್ತೆ ಗೊತ್ತಿಲ್ಲದೆ, ವಿಡಿಯೋ ಎಲ್ಲಿ ಆನ್ ಮಾಡೋದು, ಎಲ್ಲಿ ಆಫ್ ಮಾಡೋದು ಅನ್ನೋದು ಗೊತ್ತಾಗದೆ ಎಷ್ಟು ಅವಾಂತರ ಪಟ್ಟಿದ್ವಿ, ಎಷ್ಟು ಕಷ್ಟಪಟ್ಟಿದ್ವಿ ಮೊಟ್ಟ ಮೊದಲನೇ ಬಾರಿ ಇದರ ಬಳಕೆಗೆ ಬಂದಾಗ. ಅದೇ ನಮ್ಮ ಜ್ಞಾನಮಯ ಕೋಶ. ನಮ್ಮ ದೇಹದಲ್ಲೂ ಅಷ್ಟೇ ಭಗವಂತ ಜ್ಞಾನಮಯ ಕೋಶವನ್ನು ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ಆದರೆ ಅದರ ಯೂಸರ್ ಮ್ಯಾನ್ಯುಯಲ್ ಗೊತ್ತಿಲ್ಲ. ಹೇಗೆ ಬಳಸೋದು, ನಮ್ಮಲ್ಲಿರೋ ಜ್ಞಾನವನ್ನು ನಾವು ಹೇಗೆ ಅರ್ಥಕೊಳ್ಳೋದು, ಯಾವ ರೀತಿ ಬದುಕನ್ನು ನಾವು ನಡೆಸೋದು, ಈ ನಮ್ಮ ಬದುಕಿನ ಉದ್ದೇಶವನ್ನು ಕಂಡುಕೊಳ್ಳೋದು ಹೇಗೆ, ಆತ್ಮಸ್ವರೂಪಿಯಾದ ನನ್ನನ್ನು ನಾನು ಅರ್ಥಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ಈ ಜ್ಞಾನಮಯ ಕೋಶ ಬೇಕು. ಆದರೆ ಆ ಜ್ಞಾನಮಯ ಕೋಶವನ್ನು ಅರ್ಥಕೊಳ್ಳೋಕ್ಕೆ ಈ ಮನಸ್ಸಿನ ಭಾವನೆಗಳು ಒಂಥರ ಸಮುದ್ರದ ಅಲೆ ಇದ್ದ ಹಾಗೆ. ಈ ಭಾವನೆಗಳೇನು ಮಾಡುತ್ತೆ, ನಿಮ್ಮನ್ನು ಮತ್ತೆ ಮತ್ತೆ ತಂದು ದಡಕ್ಕೆ, ನೀವೆಷ್ಟು ಅಂದ್ಕೋತೀರಾ ಒಳಮುಖವಾಗಿ ಅಂತರ್ಮುಖವಾಗಿ ನೀವು ಹೋಗ್ಬೇಕಂತ, ಆದರೆ ಮತ್ತೆ ಮತ್ತೆ ಈ ಮನಸ್ಸಿನ ಭಾವನೆಗಳು, ಈ ಸಮಾಜದ, ಈ ಮನೆ ಸಾಂಸಾರಿಕ ಜವಾಬ್ದಾರಿಗಳು, ಲೌಕಿಕ ಜಗತ್ತಿನ ಆಸೆಗಳು ನಮ್ಮನ್ನೇನು ಮಾಡುತ್ತೆ, ಮತ್ತೆ ಮತ್ತೆ ಅಲೆ ದಬ್ಬಿ ದಬ್ಬಿ ಹೊರಕ್ಕೆ ತಂದು ಹಾಕಿದ ಹಾಗೆ ನಿಮ್ಮನ್ನು ಮತ್ತೆ ಮತ್ತೆ ದೇಹದ ಬಾಡಿ ಕಾನ್ಷಿಯಸ್ನೆಸ್ಸಿಗೆ, ದೇಹದ ಪ್ರಜ್ಞೆಗೆ ತಂದು ತಂದು ಬಿಸಾಕ್ತಾ ಇರುತ್ತೆ. ಅಂತರ್ಮುಖವಾಗಿ ಹೋಗೋಕ್ಕೆ ಬಿಡ್ತಾ ಇರಲ್ಲ. ಅದನ್ನು ದಾಟಿ, ಆ ಮನಸ್ಸನ್ನು, ಅಲೆಗಳನ್ನು ದಾಟಿ, ಸಮುದ್ರದಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ತುಂಬ ಅಲೆಗಳಿರುತ್ತೆ. ಆ ಅಲೆ ಬರೋ ಜಾಗ ದಾಟಿ ಮುಂದೆ ಹೋದರೆ ಪ್ರಶಾಂತವಾದ ಕಡಲು ಸಿಗುತ್ತೆ. ಆದರೆ ಆ ಕಡಲಿನಲ್ಲಿ, ಪ್ರಶಾಂತ ಕಡಲಿನಲ್ಲಿ ನೀವು ಶಾಂತವಾಗಿರೋಕ್ಕೆ ಸ್ವಿಮ್ಮಿಂಗ್ ಗೊತ್ತಿರಬೇಕಾಗತ್ತೆ, ಸ್ಕಿಲ್ ಗೊತ್ತಿರಬೇಕಾಗತ್ತೆ. ಹಾಗೆ ಜೀವನದಲ್ಲೂ ಅಷ್ಟೆ. ಜೀವನದಲ್ಲಿ ಈ ಮನೋಮಯ ಕೋಶದ ಅಲೆಗಳನ್ನು ದಾಟಿ ಒಳ ಹೋದಾಗ ಜ್ಞಾನದ ಅಗಾಧವಾದ ಕಡಲು ನಿಮಗೆ ಕಾಣುತ್ತೆ. ಆದರೆ ಆ ಜ್ಞಾನದ ಕಡಲಿನಲ್ಲಿ ನೀವು ಸುಖ, ಶಾಂತಿ, ನೆಮ್ಮದಿಯನ್ನು ಕಂಡುಕೊಳ್ಬೇಕು, ನಿಮ್ಮ ಆತ್ಮಸ್ವರೂಪದತ್ತ ನೀವು ಹೆಜ್ಜೆ ಹಾಕಬೇಕಂದಾಗ ಸ್ವಿಮ್ಮಿಂಗ್ ಥರ ನಿಮಗೂ ಕೂಡ ಲೈಫ್ ಸ್ಕಿಲ್ಗಳು ಗೊತ್ತಿರಬೇಕಾಗತ್ತೆ. ಇಲ್ಲದಿದ್ದರೆ ಹೇಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ಇದ್ದವನು ಅಲೆಯನ್ನು ದಾಟಿ ಮುಂದಕ್ಕೆ ಹೋದರೆ, ಕಾಲು ತಲುಪದೇ ಇರುವ ಜಾಗದಲ್ಲಿ ನೀರು ಜಾಸ್ತಿ ಇದ್ದಲ್ಲಿ ತಾನು ಕಂಗಾಲಾಗಿ ಕೈಕಾಲು ಬಡಿದು ಆತಂಕಕ್ಕೊಳಗಾಗ್ತಾನೋ, ಹಾಗೆ ಒಮ್ಮೊಮ್ಮೆ ಧ್ಯಾನಾವಸ್ಥೆಗೆ ನಾವು ಹೋಗುವಾಗ ಸರಿಯಾದ ಮಾರ್ಗದರ್ಶನ, ಸರಿಯಾದ ಗುರುಗಳು ಅಥವಾ ಸರಿಯಾದ ದಾರಿ ಗೊತ್ತಿಲ್ಲದೆ ಹೋಗಿಬಿಟ್ಟಾಗ ಕೆಲವೊಮ್ಮೆ ಅದರಿಂದ ಅವಾಂತರ ಆಗೋದು ಇರುತ್ತೆ, ಕೆಲವರಿಗೆ ಅದರಿಂದ ತೊಂದರೆ ಆಗೋದು ಇರುತ್ತೆ. ಯಾಕಂದರೆ ಅಲ್ಲಿ ಸರಿಯಾದ ರೀತಿ, ಸರಿಯಾದ ಪ್ರಯತ್ನ ಹಾಗೂ ಸರಿಯಾದ ಸ್ಕಿಲ್ ಗೊತ್ತಿರೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಅದು ಜ್ಞಾನ. ಆ ಜ್ಞಾನ ಇಲ್ಲದೆ ಧ್ಯಾನ ಸರಿಯಾಗೋದಿಲ್ಲ. ಧ್ಯಾನಾವಸ್ಥೆಯಲ್ಲಿ ಜ್ಞಾನದ ಅಗತ್ಯವೂ ಮುಖ್ಯ. ಜ್ಞಾನ ಇಲ್ಲದೆ ಧ್ಯಾನ ಮಾಡಿದಾಗ ಅವಾಂತರಗಳಾಗೋ ಸಾಧ್ಯತೆಗಳಿರುತ್ತೆ. ಹಾಗೆ ಈಗ ನಮಗೆ ಜ್ಞಾನವನ್ನೂ ನಾವು ಪೋಷಣೆಯನ್ನು ಪಡ್ಕೊಳ್ತಾ, ಮನಸ್ಸಿನ ಭಾವನೆಗಳ ಮೇಲೂ ನಾವು ಸರಿಯಾದ ಒಂದು ಗಮನವನ್ನು ಹರಿಸ್ತಾ, ಪ್ರಾಣ ಚೈತನ್ಯದ ಹರಿವನ್ನು ಕಾಪಾಡಿಕೊಳ್ತಾ, ಅದರ ಜೊತೆಯಲ್ಲಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಂಡಾಗ ನಮ್ಮ ಆನಂದಮಯ ಕೋಶದ ಕೀಲಿಕೈ ನಮಗೆ ಸಿಗತ್ತೆ. ಆಗ ಸದಾ ಕಾಲ ಆನಂದವಾಗಿ, ಇಲ್ಲಿ ಆನಂದವಾಗಿರೋದು ಅಂದರೆ ಏನು? ಈ ಆನಂದಮಯ ಕೋಶ ಅಂತಂದರೆ, ಈಗ ನಿಮ್ಮನ್ನು ಕೇಳಿದಾಗ ಈಗ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಆನಂದ ಯಾವಾಗ ಸಿಗತ್ತೆ? ಯಾವುದು ನಿಮ್ಮ ಮಟ್ಟಿಗೆ ಆನಂದ ಅಂತ ಶಬ್ದವನ್ನು ಕೇಳಿದರೆ ಯಾವುದು ನೆನಪಾಗತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಒಂದು ಸತಿ ಚಾಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ
ಏನು ನೆನಪಾಗತ್ತೆ? ಆನಂದ ಅಂದರೆ ಯಾವುದರಿಂದ ಸಿಗತ್ತೆ? ಕೆಲವರಿಗೆ ಧ್ಯಾನದಿಂದ, ಇನ್ನು ಕೆಲವರಿಗೆ ಆಹಾರದಿಂದ, ನಮ್ಮ ಇಷ್ಟವಾದ ಆಹಾರದಿಂದ, ಇನ್ನು ಕೆಲವರಿಗೆ ನಮ್ಮ ಇಷ್ಟದ ಬಟ್ಟೆಯನ್ನು ಧರಿಸಿದಾಗ, ಇನ್ನು ಕೆಲವರಿಗೆ ನಮಗೆ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನು ಕಳೆದಾಗ, ಇನ್ನು ಕೆಲವರಿಗೆ ಪ್ರಯಾಣವನ್ನು ಮಾಡಿದಾಗ, ಇನ್ನು ಕೆಲವರಿಗೆ ದೇವರ ಭಕ್ತಿಯನ್ನು ಮಾಡಿದಾಗ, ಇನ್ನು ಕೆಲವರಿಗೆ ಅವರವರ ಕರ್ತವ್ಯವನ್ನು ನಿಭಾಯಿಸಿದಾಗ, ಹೀಗೆ ಆನಂದ ಅನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಕಾರಣದಿಂದ ಅದು ಸಿಗುತ್ತೆ. ಅಥವಾ ನಮಗೇನೆ ಒಂದೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ಕಾರಣದಿಂದ ಆನಂದ ಸಿಗ್ಬೋದು. ಓಕೆ, ನನಗೆ ಧ್ಯಾನ ಮಾಡಿದಾಗ ಆನಂದ ಸಿಗತ್ತೆ, ಆದರೆ ಧ್ಯಾನದಿಂದ ಮಾತ್ರ ಅಲ್ಲ, ನನಗೆ ಹಸುವಾದಾಗ ಒಂದು ಅನ್ನ ಸಿಕ್ಕಿದ್ರೆ ಆಗಲೂ ನನಗೆ ಆನಂದ ಸಿಗತ್ತೆ. ಸಿಕ್ಕಾಪಟ್ಟೆ ನಂಗೆ ಬಾಯಾರಿಕೆ ಆಗಿತ್ತು, ನಾನು ಪಾದಯಾತ್ರೆ ಮಾಡ್ತಾ ಇದ್ದೆ, ಎಲ್ಲೋ ಸಿಕ್ಕಾಪಟ್ಟೆ ಬಾಯಾರಿಕೆ ಇತ್ತು, ಆ ಕ್ಷಣಕ್ಕೆ ಎಲ್ಲೋ ಒಬ್ಬರು ಒಂದು ಲೋಟ ನೀರು ಕೊಟ್ಟಾಗ ಆಗಲೂ ಆನಂದ ಸಿಗತ್ತೆ ನನಗೆ. ಹಾಗೆ ಆನಂದಕ್ಕೆ ಒಂದೇ ಕಾರಣ ಅಂತಿರಲ್ಲ, ಒಂದೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ಕಾರಣದಿಂದ ಕೂಡ ಆನಂದ ಸಿಗ್ಬೋದು. ಆದರೆ ಈ ನಮಗೆ ಸಿಗುವಂಥ ಆನಂದ ಏನಿದೆ, ಇದು ನಮ್ಮ ಆನಂದಮಯ ಕೋಶ ಅಲ್ಲ. ಆನಂದಮಯ ಕೋಶದಲ್ಲಿ ಸಿಗುವಂಥ ಆನಂದ ಇಂಡಿಪೆಂಡೆಂಟ್ ಆಗಿರುತ್ತೆ, ಯಾವುದರ ಮೇಲೆ ಅವಲಂಬಿತ ಆಗದೇ ಇರುವಂಥದ್ದು. ಅಲ್ಲಿ ನನಗೆ ಹೊರಗಡಿನ ಜಗತ್ತಿನಲ್ಲಿ ಈ ದೇಹಕ್ಕೆ, ಈ ಪ್ರಾಣಕ್ಕೆ, ಈ ಮನಸ್ಸಿಗೆ ಏನೇ ಸಿಗಲಿ ಸಿಗದೇ ಇರಲಿ, ಏನೇ ಹೊರಗಡೆ ಆಗಲಿ ಆಗದೇ ಇರಲಿ, ಹೊರ ಜಗತ್ತಿನಲ್ಲಿಗೆ ಅವಮಾನವೇ ಸಿಗಲಿ ಸನ್ಮಾನವೇ ಸಿಗಲಿ, ನನಗೆ ಸುಖ ಸಿಗಲಿ ದುಃಖ ಸಿಗಲಿ, ನನ್ನವರೆಲ್ಲ ನನ್ನ ಜೊತೆಗಿರಲಿ ನನ್ನನ್ನು ಬಿಟ್ಟೋಗಿರಲಿ, ಏನೇ ಆದ್ರೂ ಈ ಆನಂದ ಸ್ವರೂಪಿ ಆನಂದಮಯ ಕೋಶ ಸದಾ ಕಾಲ ಆನಂದವನ್ನು ಕೊಡ್ತಾ ಇರುತ್ತೆ. ಗುರು ಹಿರಿಯರೆಲ್ಲ, ಸಿದ್ಧಪುರುಷರೆಲ್ಲ ಆ ಸ್ಥಿತಿಯನ್ನು ಸೇರಿರ್ತಾರೆ. ಹಾಗಾಗಿ ಅವರಿಗೆ ಈ ಹೊರ ಜಗತ್ತಿನ ಆಗು ಹೋಗುಗಳಿಂದ ಅವರೊಳಗಿನ ಆನಂದಮಯ ಕೋಶ ಡಿಸ್ಟರ್ಬ್ ಆಗೋದಿಲ್ಲ. ನಿಮ್ಮೆಲ್ಲರ ಆನಂದಮಯ ಕೋಶ ಹೇಗೆ? ಅದು ಡಿಪೆಂಡೆಂಟ್. ಅದು ಒಂದು, ಈಗ ಉದಾಹರಣೆಗೆ ಈಗ ಧ್ಯಾನ ಅಂದ್ರೂ ಆ ಧ್ಯಾನದ ಮೇಲೆ ಡಿಪೆಂಡೆಂಟ್ ಸ್ಟೇಜಲ್ಲಿ ನಾವೀಗಿದ್ದೇವೆ. ಮುಂದೊಂದು ದಿನ ಹೇಗಾಗಬೇಕು? ಧ್ಯಾನವೇ ನಾವಾಗಬೇಕು, ನಾವೇ ಧ್ಯಾನವಾಗಬೇಕು. ಅಲ್ಲಿ ಧ್ಯಾನ ಮಾಡೋದು ಅಂತಲ್ಲ, ಧ್ಯಾನ ಆಗೋದು, ಧ್ಯಾನಾವಸ್ಥೆಯಲ್ಲಿ ಇರೋದು, ಮಾಡ್ತಾ ಇರೋ ಪ್ರತಿ ಕೆಲಸ ಧ್ಯಾನ, ತಿಂತಾ ಇರೋ ಪ್ರತಿ ಆಹಾರ ಧ್ಯಾನ, ಏನೇ ಸೇವೆ ಮಾಡಿದರೂ ಅದು ಧ್ಯಾನ, ಉಸಿರಾಡ್ತಿದ್ರು ಅದು ಧ್ಯಾನ. ಪ್ರತಿ ಕ್ಷಣದಲ್ಲಿ, ಪ್ರತಿ ಕಣಕಣದಲ್ಲಿ ನಾವೇ ಧ್ಯಾನವಾಗಬೇಕು, ಧ್ಯಾನವೇ ನಾವಾಗಬೇಕು. ಆ ನಿಟ್ಟಿನಲ್ಲಿ ಹೋದಾಗ ನಮ್ಮಲ್ಲಿ ಸಚ್ಚಿತ್ ಆನಂದ ಸ್ವರೂಪ ಅಂತ ಏನು ಹೇಳ್ತೀರಿ, ಸದಾ ಆನಂದ ಸ್ವರೂಪ. ಅಲ್ಲಿ ನನಗೆ ಧ್ಯಾನ ಮಾಡಿದ್ರಷ್ಟೇ ಆನಂದವಾಗಿರ್ತೀನಿ, ಧ್ಯಾನ ಮಾಡದಿದ್ರೆ ಆನಂದವಾಗಿರಲ್ಲ, ಹಾಗಂತಂದರೆ ನಾನು ಧ್ಯಾನದ ನಿಜ ಸ್ವರೂಪವನ್ನೇ ತಿಳ್ಕೊಂಡಿಲ್ಲ ಅಂತ ಆಯಿತು. ಯಾಕಂತಂದರೆ ಎಷ್ಟೊಂದು ಬಾರಿ ನಮ್ಮನ್ನು ನಾವು ಕೋಣೆಯಲ್ಲಿ ಕೂಡ ಹಾಕ್ಕೊಂಡು ಎಲ್ಲರಿಗೆ ಸುಮ್ಮನಿರಿ ನಾನು ಧ್ಯಾನ ಮಾಡ್ತಿದ್ದೀನಿ, ಗಲಾಟೆ ಮಾಡಬೇಡಿ ಅಂತ ಬೇರೆಯವರಿಗೆಲ್ಲ ನಾವು ತಾಕೀತು ಮಾಡಿ ನಾನು ಕಣ್ಮುಚ್ಚಿ ಎಲ್ಲೋ ಕೂತ್ರೆ ಅಷ್ಟೇ ಧ್ಯಾನ ಅಂತ ಅಂದ್ಕೊಂಡಿದ್ದೀವಿ. ಹಾಗಷ್ಟೇ ಅಲ್ಲ, ಶುರುವಿನಲ್ಲಿ ಇದೆಲ್ಲ ಬೇಕು, ಶುರುವಿನಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳಿಕ್ಕೆ ಇದೆಲ್ಲ ಬೇಕು. ಆದರೆ ತದನಂತರದಲ್ಲಿ ನೀವು ಆಡುವ ಪ್ರತಿಯೊಂದು ಉಸಿರು ಧ್ಯಾನವಾಗಬಲ್ಲದು. ಆಗ ನಿಮಗೆ ಸಚ್ಚಿತ್ ಆನಂದಮಯ ಕೋಶ, ಸದಾ ಆನಂದವಾಗಿರುವ ಆನಂದಮಯ ಕೋಶದ ಅರಿವಾಗತ್ತೆ. ಆ ಆನಂದಮಯ ಕೋಶದಲ್ಲಿ ಆನಂದದ ಒಂದು ಚಿಲುಮೆ ಹೇಗೆ ಬರ್ತಾ ಇರುತ್ತೆ ಅಂತಂದರೆ, ಬಾವಿಯಲ್ಲಿ ಸದಾ ಬತ್ತದೇ ಇರುವಂತಹ ಒಂದು ಒರತೆ ಇದ್ದಂತೆ ಸದಾ ಕಾಲ ಅದು ಬರ್ತಿರುತ್ತೆ. ಈ ಹೊರ ಜಗತ್ತಲ್ಲಿ ನನ್ನ ದೇಹಕ್ಕೆ ಏನೋ ರೋಗ ಬಂತಾ, ರೋಗ ಹೋಯ್ತಾ, ಸಂಬಂಧ ಇಲ್ಲ. ನನಗೆ ಯಾರಾದರೂ ನೀವು ನನ್ನನ್ನು ಇಷ್ಟಪಡಲಿಲ್ವಾ, ಸಂಬಂಧ ಇಲ್ಲ. ನನಗೆ ನೀವು ಸನ್ಮಾನ ಮಾಡಿದ್ರಾ, ನನಗಿವತ್ತು ಅವಮಾನ ಮಾಡಿದ್ರಾ, ಸಂಬಂಧ ಇಲ್ಲ. ಹೊರ ಜಗತ್ತಲ್ಲಿ ಏನೇ ನಡೆದ್ರು, ಈ ಪಂಚಕೋಶಗಳಲ್ಲಿ ಏನೇ ನಡೆದ್ರು, ಒಳಗಡೆ ಆನಂದಮಯ ಕೋಶ ಅನ್ನುವಂಥದ್ದು ಸದಾ ಬತ್ತದೇ ಇರುವಂತಹ ನೀರಿನ ಒಂದು ಚಿಲುಮೆ ಇದ್ದ ಹಾಗೆ. ಒರತಿಗೆ ಅಂತ ಹೇಳ್ತೀವಲ್ಲ, ಬಾವಿ ಆಳದಲ್ಲಿ ನೀರಿನ ಒರತೆ, ಆ ಒರತೆ ನಮ್ಮೊಳಗೆ ಇದೆ, ಆನಂದಮಯ ಕೋಶದ. ಆದರೆ ಈ ಒರತೆಯನ್ನು ನಾವು ಬೇರೆ ಬೇರೆ ಕಾರಣಗಳಿಂದ ಮುಚ್ಚಿಟ್ಬಿಟ್ಟಿರ್ತೀವಿ. ಹೇಗೆ ಬಾವಿಯಲ್ಲಿ ನೋಡಿ, ನೀವು ಬಾವಿಯನ್ನು ಆಳಕ್ಕೆ ಅಗೆದಾಗ ಮಾತ್ರ ತಾನೇ ಆ ನೀರಿನ ಚಿಲುಮೆ ನಿಮಗೆ ಸಿಗೋದು. ಇಲ್ಲದಿದ್ದರೆ ಹಾಗೆ ಮುಚ್ಕೊಂಡಿದ್ದಾಗ ಬರಿಯ ನೆಲ ಅದು. ಯಾವಾಗ ಪ್ರಯತ್ನ ಪಟ್ಟು ಅದನ್ನು ಅಗದು ನೀರಿನ ಸೆಳೆ ನಿಮಗೆ ಸಿಗೋ ತನಕ ನೀವು ಅಗಿತೀರೋ, ಆಗ ನಿಮ್ಗೆ ಆ ಒರತೆ ಸಿಗತ್ತೆ. ಆ ಒರತೆ ಸದಾ ಕಾಲ 365 ದಿವಸ ನಿಮಗೆ ನೀರನ್ನು ಕೊಡುತ್ತೆ. ಹಾಗೆಯೇ ನಮ್ಮೊಳಗಿನ ಆನಂದಮಯ ಕೋಶ ಅನ್ನುವಂಥದ್ದು ಯಾವುದ್ರ ಮೇಲೂ ಡಿಪೆಂಡೆಂಟ್ ಇಲ್ಲ. ನಿಮ್ಮ ಬಟ್ಟೆ, ನಿಮ್ಮ ಭಾಷೆ, ನಿಮ್ಮ ಸಂಬಂಧ, ನಿಮ್ಮ ಆರೋಗ್ಯ, ನಿಮ್ಮ ಯಾವುದೇ ಈ ಹೊರಗಿನ ಅಸ್ತಿತ್ವದ ಮೇಲೆ ಡಿಪೆಂಡೇ ಇಲ್ಲದೆ ಇರುವಂಥದ್ದು, ಇಂಡಿಪೆಂಡೆಂಟ್ ಆಗಿರುವಂಥದ್ದು ಈ ಆನಂದಮಯ ಕೋಶ.
ಇದನ್ನು ಅರಿತುಕೊಂಡು ಒಳ ಹೋದಾಗ ನಮ್ಮ ಆತ್ಮಸ್ವರೂಪಿಯಾದಂತಹ ನಮ್ಮನ್ನು ನಾವು ಅರ್ಥಕೊಳ್ಳೋಕ್ಕಾಗತ್ತೆ. ಈ ಹಂತದಲ್ಲಿ ಹಲವಾರು ರೀತಿಯ ಮಾರ್ಗಗಳು. ಕೆಲವೊಮ್ಮೆ ನಮಗೆ ಗುರುಗಳಿಂದ, ಕೆಲವೊಮ್ಮೆ ನಮಗೆ ಜೀವನದವೇ ಪಾಠ ಕಲಿಸತ್ತೆ. ಗುರುವನ್ನು ನಂಬಿ ಕಲಿತಾಗ ಆ ಜೀವನದ ಪಾಠಗಳನ್ನೆಲ್ಲ ಗುರು ನಮಗೆ ಅರ್ಥೈಸ್ತಾ ಹೋಗ್ತಾರೆ. ಗುರು ಇಲ್ಲದೇ ಇರೋರಲ್ಲೂ ಈ ಕೆಲಸ ನಡೆಯುತ್ತೆ. ಹೇಗೆ? ಜೀವನವೇ ಅಲ್ಲಿ ಗುರುವಾಗತ್ತೆ. ನಾವು ಎದುರಿಸುವ ಪ್ರತಿ ಸೋಲು, ನಾವು ಎದುರಿಸುವ ಪ್ರತಿ ಅವಮಾನ, ನಾವು ಅನುಭವಿಸುವ ಪ್ರತಿ ರೋಗ, ಪ್ರತಿಯೊಂದು ನಮಗೆ ಗುರುವಾಗಬಲ್ಲದು ನಾವು ಸರಿಯಾಗಿ ಕಣ್ಬಿಟ್ಟು ನೋಡಿದರೆ. ಪ್ರತಿಯೊಂದು ನಮಗೊಂದೊಂದು ಪಾಠ ಕಲಿಸೋಕ್ಕೆ ಬರೋದು. ಯಾರ್ಯಾರು ನಮ್ಮ ಜೀವನದಲ್ಲಿ ನಮಗೆ ತುಂಬ ಕಷ್ಟವನ್ನು ಕೊಡ್ತಿದ್ದಾರೋ ದಯವಿಟ್ಟು ಅವರನ್ನು ಗುರುಸ್ವರೂಪಿಯಾಗಿ ನೋಡಿ. ಅವರು ನಿಮಗೆ ಕಷ್ಟ ಕೊಡಲಿಕ್ಕೆ ಅಂತ ಬಂದಿದ್ದಲ್ಲ, ಒಂದಿಷ್ಟು ಪಾಠ ಕಲಿಸಲಿಕ್ಕೆ ಅಂತ ಬಂದಿದ್ದು, ಜೀವನದ ಪಾಠವನ್ನು ನಿಮಗೆ ತಿಳಿಸ್ಲಿಕ್ಕೆ ಅಂತ ಬಂದಿದ್ದು. ಯಾವ್ಯಾವಾಗ ನಿಮ್ಮ ಜೀವನದಲ್ಲಿ ಕಷ್ಟದ ದಿನಗಳು ಬಂದಿದೆಯೋ, ಇಲ್ಲಿಯ ತನಕ ನಿಮ್ಮ ಜೀವನ ಆಗಿ ಹೋದಂಥ ಹಲವಾರು ಜನ ಹಿರಿಯರು ಇದ್ದೀರಾ. ಒಮ್ಮೆ ನೆನಪು ಮಾಡ್ಕೊಳ್ಳಿ, ಎಲ್ಲೆಲ್ಲಿ ನಿಮ್ಮ ಜೀವನ ಇನ್ನು ನನ್ನ ಹತ್ರ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಕಠಿಣ ಕ್ಷಣಗಳು ಬಂದಿದೆಯೋ, ಅದರ ನಂತರದಲ್ಲೆಲ್ಲ ನಿಮ್ಮ ಜ್ಞಾನ ಇನ್ನಷ್ಟು ಆಳ ಆಗಿದೆ. ಆ ಕಠಿಣ ಕ್ಷಣ ಅನ್ನೋದು ನಿಮ್ಮನ್ನು ಇನ್ನಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳೊಟ್ಟಿಗೆ, ಒಳ್ಳೊಳ್ಳೆ ಸ್ಥಾನದೊಟ್ಟಿಗೆ, ಒಳ್ಳೊಳ್ಳೆ ಹೈಯರ್ ಎನರ್ಜಿ ಮಾಸ್ಟರ್ಸ್ ಜೊತೆಗೆ ಕನೆಕ್ಟ್ ಮಾಡಿದೆ. ಹಾಗೆ ನೋಡಿದಾಗ ಎಲ್ಲೋ ಒಂದು ಕಡೆ ಈ ಕಷ್ಟ ಅನ್ನುವಂಥದ್ದು ನಿಮಗೆ ಒಂದು ಪರೀಕ್ಷೆ ಅನ್ನುವಂಥದ್ದು ನಿಮ್ಮನ್ನು ಇನ್ನಷ್ಟು ತೇರ್ಗಡೆಗೊಳಿಸಿ ಮುಂದಕ್ಕೆ ಕಳಿಸ್ಲಿಕ್ಕೆ ಬಂದಿರೋದೇ ಹೊರತಾಗಿ ಈ ಕಷ್ಟ ಅನ್ನೋದು ನಿಮ್ಮನ್ನು ನಾಶ ಮಾಡೋಕ್ಕೆ ಬಂದಿರೋದಲ್ಲ. ಹೇಗೆ ನೋಡಿ, ಒಂದು ಮೊಸರನ್ನು ಮಥನ ಮಾಡಿದಾಗ ನಮಗೆ ಬೆಣ್ಣೆ ಸಿಗತ್ತೆ, ಅದರೊಳಗಿನ ಆ ಒಂದು ಸತ್ವ ಬೆಣ್ಣೆ ಫ್ಯಾಟ್ ಕಂಟೆಂಟ್ ನಿಮಗೆ ಸಪ್ರೇಟಾಗಿ ಸಿಗತ್ತೆ. ಅದೇ ನಾನು ಅಯ್ಯೋ ಪಾಪ ಮೊಸರು ಎಷ್ಟು ಗಟ್ಟಿ ಚಂದ ಮೊಸರಿದೆ, ಎಷ್ಟು ಶಾಂತವಾಗಿದೆ, ಇದನ್ನ ಕಡಿದ್ಬಿಟ್ರೆ ಮೊಸರಿಗೆ ನೋವಾಗಿಬಿಡುತ್ತೆ, ಇದನ್ನ ಕಡಿದ್ಬಿಟ್ರೆ ಮೊಸರಿಗೆ ತೊಂದರೆ ಆಗಿಬಿಡುತ್ತೆ, ಇಷ್ಟು ಚೆನ್ನಾಗಿ ಗಟ್ಟಿ ಹದವಾಗಿ ಇರುವ ಮೊಸರು ನೋವಾಗಿಬಿಡುತ್ತೆ ಅಂತ ಅಂದ್ಕೊಂಡು ಮಥನ ಮಾಡದೆ ಹಾಗೆ ಇಟ್ಟರೆ ಅದು ಹುಳಿ ಮೊಸರಾಗತ್ತೆ, ಹಾಳಾಗತ್ತೆ. ಅದೇ ನೀವು ಮಥನ ಮಾಡಿದಾಗ ಆ ಮಥನದಿಂದ ನಿಮಗೆ ಆ ಬೆಣ್ಣೆ ಸಿಗತ್ತೆ. ಇನ್ನು ಆ ಬೆಣ್ಣೆಯೂ ಅಷ್ಟೇ, ಎಷ್ಟು ಮೃದುವಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ರುಚಿಯಾಗಿದೆ. ಪಾಪ ಇದನ್ನು ನಾನು ಕೊತ ಕುದಿಸ್ಬೇಕಾ ಅಂತ ಹಾಗೆ ಬಿಟ್ಟರೆ ವಾಸನೆ ಆಗತ್ತೆ. ಎಣ್ಣೆಯಲ್ಲಿ ಹಾಗೆ ಇಡೋಕ್ಕಾಗತ್ತೆ. ಹೆಚ್ಚು ಅಂದರೆ ನೀರಲ್ಲೋ ಮಜ್ಜಿಗೆಲ್ಲೋ ಹಾಕಿಟ್ರೆ 2 ದಿನ 3 ದಿನ ಇಡ್ಬೋದು. ಇಲ್ಲದಿದ್ದರೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಅಗ್ನಿ ಸಂಸ್ಕಾರವನ್ನು ಕೊಟ್ಟು ಕೊತ ಕುದಿಸಿ ಅದನ್ನು ತುಪ್ಪ ಮಾಡಿದಾಗ ಸಂಸ್ಕಾರೇಣ ಗುಣಾಂತರಾಧಾನ ಮುಚ್ಚತೆ ಅಂತ ಅಂದಾಗೆ ಆ ಸಂಸ್ಕಾರದಿಂದ ಅದರ ಗುಣವರ್ಧನೆ ಆಗತ್ತೆ. ತುಪ್ಪ ಅನ್ನುವಂಥದ್ದು ಎಂತಹ ಅದ್ಭುತವಾದಂತಹ ಔಷಧಿಯ ಗುಣಧರ್ಮವನ್ನು ಹೊಂದಿ ಎಷ್ಟು ಸಮಯ ಇಟ್ಟಷ್ಟು ಹಳತಾದಷ್ಟು ಅದು ತನ್ನ ಗುಣವನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಆಯುರ್ವೇದದಲ್ಲಿ ಪುರಾಣ ಘೃತ ಅನ್ನುವಂಥದ್ದು ಶ್ರೇಷ್ಠ ಔಷಧಿ. ಹೊಸದಾದ ತುಪ್ಪಕ್ಕಿಂತ ಹಳೆಯ ತುಪ್ಪಕ್ಕೆ ಔಷಧಿಯ ಗುಣಧರ್ಮ ಜಾಸ್ತಿ. ಹೊಸ ಬೆಲ್ಲಕ್ಕಿಂತ ಹಳೆಯ ಬೆಲ್ಲಕ್ಕೆ ಔಷಧಿಯ ಗುಣಧರ್ಮ ಜಾಸ್ತಿ. ಹೊಸ ಅಕ್ಕಿಗಿಂತ ಹಳೆಯ ಅಕ್ಕಿಗೆ ಔಷಧಿಯ ಗುಣಧರ್ಮ ಜಾಸ್ತಿ. ಹೀಗೆ ಯಾವ ಹಾಲು ಮೊಸರಾಗಿ, ಯಾವ ಮೊಸರು ಮತ್ತೆ ಬೆಣ್ಣೆಯಾಗಿ, ಯಾವ ಬೆಣ್ಣೆ ಮತ್ತೆ ತುಪ್ಪವಾಗಿ ತನ್ನನ್ನು ತಾನು ಪರಿವರ್ತನೆಗೆ ಒಳಪಡಿಸಿಕೊಳ್ತು, ಆ ಸಂಸ್ಕಾರಕ್ಕೆ ತನ್ನನ್ನು ತಾನು ಒಡ್ಡಿತು, ಅದು ಮುಂದೆ ತನ್ನ ಗುಣವರ್ಧನೆಯನ್ನು ಕಾಣುತ್ತೆ. ಯಾವ ಹಾಲು ಅಯ್ಯಯ್ಯೋ ನನ್ನನ್ನು ಕಾಯಿಸೋದು ಬೇಡಪ್ಪ, ನನಗೆ ನೋವಾಗತ್ತೆ, ಸುಡ್ದತ್ತೆ ಅಂತ ಕಾಯಿಸದೇ ಇದ್ರಿ ಏನಾಗುತ್ತೆ? ಕೆಲವೇ ಗಂಟೆಗಳಲ್ಲಿ ಆ ಹಾಲು ಒಡೆಯುತ್ತೆ. ಇನ್ನು ನೀವೇ ಬೆಚ್ಚಗೆ ಕಾಸಿ ಅದನ್ನು ಹೆಪ್ಪಾಕುವಾಗ ಅಯ್ಯೋ ಇಷ್ಟೊಳ್ಳೆ ಹಾಲನ್ನು ನಾನು ಒಡಿಬೇಕಾ, ಹುಳಿ ಮೊಸರನ್ನು ಹಾಕಿದ ತಕ್ಷಣ ಏನಾಗುತ್ತೆ? ಒಡೆಯುತ್ತೆ ಹಾಲು. ಇಷ್ಟು ಒಳ್ಳೆ ಹಾಲನ್ನು ಒಡಿಬೇಕಾ ಅಂತ ಹಾಗೇ ಇಟ್ಟರೆ ಹಾಲಿನ ಶೆಲ್ಫ್ ಲೈಫ್ ತುಂಬ ಕಡಿಮೆ. ಅದೇ ನೀವು ಒಡೆದಾಗ ಗಟ್ಟಿ ಮೊಸರಾಯಿತು. ಅದೇ ಮೊಸರನ್ನು ಮಥನ ಮಾಡಿದಾಗ ಬೆಣ್ಣೆ ಸಿಕ್ತು, ಬೆಣ್ಣೆಯನ್ನು ಕುದಿಸಿದಾಗ ತುಪ್ಪ ಸಿಕ್ತು. ಹೀಗೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಪರೀಕ್ಷೆಗಳು, ಪ್ರತಿಯೊಂದು ಕಠಿಣ ಸ್ಥಿತಿಗಳು, ಪ್ರತಿಯೊಂದು ತೊಂದರೆಗಳು ಅಥವಾ ತೊಂದರೆ ಕೊಡೋ ಸನ್ನಿವೇಶ ಇರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಇವೆಲ್ಲವೂ ನಿಮಗೆ ಸಿಗ್ತಾ ಇರುವಂಥ ಸಂಸ್ಕಾರವೇ ಹೊರತು ಇವು ನಿಮ್ಮನ್ನು ನಾಶ ಮಾಡಲಿಕ್ಕೆ ಬಂದಿರೋದಲ್ಲ. ಯಾಕಂದರೆ ನಾವೆಲ್ಲ ಶಕ್ತಿ ಚೈತನ್ಯದ ಸ್ವರೂಪಗಳು. ಶಕ್ತಿಯನ್ನು ನಾಶ ಮಾಡಲಿಕ್ಕಾಗಲಿ, ಶಕ್ತಿಯನ್ನು ಹುಟ್ಟಿಸ್ಲಿಕ್ಕಾಗಲಿ ಸಾಧ್ಯವಿಲ್ಲ. ಶಕ್ತಿಯನ್ನು ರೂಪಾಂತರಗೊಳಿಸಲಿಕ್ಕೆ ಮಾತ್ರ ಸಾಧ್ಯ. ಇದು ಫಿಸಿಕ್ಸ್ನ ನಿಯಮ. ನಾನು ಇವತ್ತು ಹೇಳ್ತಾ ಇರುವಂಥದ್ದಲ್ಲ, ನಮ್ಮ ಪೂರ್ವಜರು ಇದನ್ನೇ ಹೇಳ್ದಿರುವಂಥದ್ದು. ಯಾವುದೇ ಶಕ್ತಿ ಚೈತನ್ಯದ ಸ್ವರೂಪವನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನೀವು ರೂಪಾಂತರಗೊಳಿಸಬಹುದೇ ಹೊರತಾಗಿ ಅದನ್ನು ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಉತ್ಪತ್ತಿ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದ್ದದ್ದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರ ಮಾಡೋದು. ಹೀಗೆ ನಾನು ನನ್ನ ಅಸ್ತಿತ್ವವನ್ನು ಕಾಣುವಲ್ಲಿ ನಮಗೆ ಸಹಾಯ ಆಗಬೇಕು ಅಂದಾಗ ಈ ದೇಹ,
ಈ ಪ್ರಾಣ ಚೈತನ್ಯ, ಈ ಮನೋಮಯ ಕೋಶ, ಮನಸ್ಸಿನ ಭಾವನೆಗಳು, ಅದರೊಳಗಿರುವಂಥ ನನ್ನ ಜ್ಞಾನ, ಆ ಜ್ಞಾನದ ಹರಿವು, ಜೊತೆಯಲ್ಲಿ ಆನಂದಮಯ ಕೋಶ, ಇವೆಲ್ಲವೂ ಕೂಡ ಸ್ಫಟಿಕದಂತೆ ಶುದ್ಧವಾದಾಗ ಮಾತ್ರ ನಾನು ನನ್ನ ಆತ್ಮವನ್ನು ಕಾಣಕ್ಕೆ ಸಾಧ್ಯ. ಇಲ್ಲದಿದ್ದರೆ ಹೇಗೆ? ಈಗ ನಾನು ಮತ್ತು ನಿಮ್ಮ ನಡುವೆ ಒಂದು 3-4 ಗ್ಲಾಸನ್ನು ಇಟ್ಟು, ಫುಲ್ ಮಣ್ಣಾಗಿರುವಂಥ ಗ್ಲಾಸನ್ನು ಇಟ್ಟರೆ ಹೇಗೆ ನೀವು ನನ್ನನ್ನು ನೋಡಲಿಕ್ಕೆ ಸಾಧ್ಯವಿಲ್ವೋ, ಅದೇ ಥರ ನಾವು ನಮ್ಮ ಆತ್ಮಸ್ವರೂಪವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಮ್ಮ ಪ್ರಾಣ ಚೈತನ್ಯದಲ್ಲಿ ಬ್ಲಾಕೇಜಸ್ ಇದ್ದರೆ, ನಮ್ಮ ಮನಸ್ಸಿನ ಭಾವನೆಗಳಲ್ಲಿ ಬ್ಲಾಕೇಜಸ್ ಇದ್ದರೆ, ನಮ್ಮ ಜ್ಞಾನಮಯ ಕೋಶ ಪೂರ್ತಿ ಅಜ್ಞಾನದಿಂದ ತುಂಬಿದ್ರೆ, ಹಾಗೂ ನಮ್ಮ ಆನಂದಮಯ ಕೋಶ ಈ ರೀತಿ ಕ್ಷಣಿಕ ಆನಂದಕ್ಕೆ, ಹೊರ ಜಗತ್ತಿನಲ್ಲಿ ನಾವು ಮಾಡೋ ಕ್ರಿಯೆಗಳಿಗಷ್ಟೇ ಸೀಮಿತವಾಗಿ ನನ್ನ ಆನಂದಮಯ ಕೋಶ ಇದ್ದರೆ, ಆಗ ನಾನು ಕೂಡ ನನ್ನ ಆತ್ಮಸ್ವರೂಪವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನನ್ನ ನಿಜವಾದ ಅಸ್ತಿತ್ವವನ್ನು ನಾನು ಕಾಣಬೇಕು ಅಂದಾಗ ನನ್ನ ಶುದ್ಧೀಕರಣ ಪ್ರಕ್ರಿಯೆ ಅನ್ನೋದು ಕೇವಲ ದೇಹಕ್ಕೆ ಸೀಮಿತ ಆಗಿರಬಾರ್ದು. ದೇಹ, ಪ್ರಾಣ ಚೈತನ್ಯ, ಮನಸ್ಸು, ಜ್ಞಾನ, ಆನಂದ, ಈ ಎಲ್ಲ ಲೇಯರ್ಗಳಲ್ಲಿ ನನ್ನನ್ನು ನಾನು ಶುದ್ಧಗೊಳಿಸಿದಾಗ ಮಾತ್ರ ನನ್ನ ನಿಜ ಅಸ್ತಿತ್ವವನ್ನು ನಾನು ಕಾಣಲಿಕ್ಕೆ ಸಾಧ್ಯ.